ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬಹುತೇಕ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಇನ್ನಷ್ಟು ಕುಸಿತ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಚರ್ಚೆಯಲ್ಲಿ ಪವರ್ ಟಿವಿಯ ಮುಖ್ಯಸ್ಥರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜೊತೆಗೆ ಬಿಜೆಪಿಯ MLC DS ಅರುಣ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ. ಬಿಜೆಪಿ ವಕ್ತಾರರು BV ಗಣೇಶ್ ಅವರು ಇದ್ದಾರೆ. ಗಣೇಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಸಮೀಕ್ಷೆಗಳನ್ನ ಗಮನಿಸ್ತಾ ಇದ್ವಿ. ಸೊ ಕಾಂಗ್ರೆಸ್ಗೆ ಮತ್ತಷ್ಟು ಇನ್ನೂ ಕುಸಿಯುತ್ತೆ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಲ್ಲೂ ಕೂಡ NDA ಅಥವಾ ಬಿಜೆಪಿ ಇದೆಲ್ಲವೂ ಕೂಡ 400ಕ್ಕೂ ಹೆಚ್ಚು ಸ್ಥಾನ ಅಂತ ಹೇಳ್ತಿರುವಾಗ ಯಾವ ಸಮೀಕ್ಷೆಗಳು 400ಕ್ಕೂ ಹೆಚ್ಚು ಸ್ಥಾನವನ್ನ ಕೊಟ್ಟಿಲ್ಲ. ಸೊ ಏನು ಹೇಳ್ತೀರಿ? ಇತ್ತೀಚಿನ ವರ್ಷಗಳಲ್ಲಿ ಚುನಾವಣಾ ಸಮೀಕ್ಷೆ ಅಂತ ಹೇಳಿದ್ರೆ ಒಂಥರ ಎಕ್ಸೈಟ್ಮೆಂಟಾ ಅಥವಾ ಇದು ಸರಿಯಾ ತಪ್ಪ ಅಂತ ಹೇಳುವ ಎರಡು ಥರದ ಚರ್ಚೆಗಳು ಆಗ್ತಾ ಇದ್ದಾವೆ. ವೆದರ್ ಒಂದು ಚುನಾವಣಾ ಸಮೀಕ್ಷೆ, ಅದರಲ್ಲಿ ಕೊಡುವ ನಂಬರ್ಗಳು, ಇದು ಯಾವ ರೀತಿಯಾಗಿ ಈ ಸಮೀಕ್ಷೆಗಳನ್ನು ಮಾಡಲಾಗುತ್ತೆ, ಎಷ್ಟು ಶ್ಯಾಂಪಲ್ಗಳನ್ನು ತಗೊಳ್ತಾರೆ, ಎಷ್ಟು ಜನರನ್ನು ಇವರು ಒಂದು ಕ್ಷೇತ್ರಕ್ಕೆ ಮೀಟ್ ಮಾಡ್ತಾರೆ, ಎಷ್ಟು ಜನರ ಹತ್ರ ಶ್ಯಾಂಪಲ್ ವೋಟಿಂಗ್ ಮಾಡ್ತಾರೆ, ಇದೆಲ್ಲ ನಿಗೂಢ ರೀತಿಯಲ್ಲಿರುತ್ತೆ. ಬಟ್ ಒಂದು ಚುನಾವಣಾ ಸಮೀಕ್ಷೆ ಅಂತ ಕೆಲವು ತಮ್ಮದೇ ಆದ ಪ್ರೈವೇಟ್ ಫರ್ಮ್ಗಳು ಇದನ್ನು ರಿಲೀಸ್ ಮಾಡ್ತವೆ. ನಂಬರ್ 1. ನಂಬರ್ 2, ಈ ಚುನಾವಣಾ ಸಮೀಕ್ಷೆಗಳು ಎಷ್ಟು ಸರಿ, ಈ ವೆದರ್ ಇಟ್ ವಿಲ್ ಇನ್ಫ್ಲುಯೆನ್ಸ್ ವೋಟರ್ಸ್ ಅಂತ ಹೇಳುವ ಚರ್ಚೆಗಳು ಇದ್ದಾವೆ. ಅದರ ಮಧ್ಯೆ ಈಗಿನ ಚುನಾವಣಾ ಸಮೀಕ್ಷೆಗಳನ್ನು ನೋಡಿದರೆ ಕೆಲವು ಸಮೀಕ್ಷೆಗಳು ತುಂಬ ಹತ್ತಿರದಲ್ಲಿ ತೋರಿಸ್ತವೆ. ಲಾಸ್ಟ್ ಇಯರ್ ಸಮೀಕ್ಷೆ BJPಗೆ ಅಷ್ಟು 303 ಬರುತ್ತೆ ಅಂತ ಯಾರೂ ಕೊಟ್ಟೇ ಇರಲಿಲ್ಲ. ದ್ಯಾಟ್ ಕೈಂಡ್ ಆಫ್ ಸ್ವೀಪ್ ಬರುತ್ತೆ ಅಂತ ಕೊಟ್ಟಿರಲಿಲ್ಲ, ಬಂತು. ಈಗ ಸಮೀಕ್ಷೆಗಳು ನೀವು 5-6 ತಿಂಗಳ ಹಿಂದಿನ ಸಮೀಕ್ಷೆಗಳನ್ನು ನೋಡಿದರೆ ಮತ್ತು ಈಗಿನ ಸಮೀಕ್ಷೆಗಳನ್ನು ನೋಡಿದರೆ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಯಾಕಂದರೆ ಕರ್ನಾಟಕದ ಸಮೀಕ್ಷೆಯಲ್ಲೂ ನೀವು ನೋಡಿದ್ರಿ 136 ಯಾರೂ ಕಾಂಗ್ರೆಸ್ಗೆ ಕೊಟ್ಟಿರಲಿಲ್ಲ. ಬಟ್ ಕಾಂಗ್ರೆಸ್ ಗಾಟ್ 136. ಎಲ್ಲೋ BJP ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳ್ತಾಯಿದ್ರು. ಬಟ್ ಆ ಒಂದು ಸಮೀಕ್ಷೆಗಳನ್ನು ಮೀರಿ ಕಾಂಗ್ರೆಸ್ 136 ತಗೊಂಡಿದ್ದು ಆಶ್ಚರ್ಯ ಆಗಿತ್ತು ಎಲ್ಲರಿಗೆ. ಈಗ ಕಾಂಗ್ರೆಸ್ನ ಸಮೀಕ್ಷೆಯನ್ನು ಪಕ್ಕಾ ಮಾಡಿದ್ರು ಅಂದರೆ ಸಮೀಕ್ಷೆಗಾರ ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಅವರು ಹೇಳಿದರು 136 ನಮ್ಮದು ಬರುತ್ತೆ ಅಂತ ಹೇಳಿದರು. 136 ಬಂದಿತ್ತು. ಈಗಿನ ಪ್ರಕಾರ, ನನ್ನ ಪ್ರಕಾರ ಈ ಸಮೀಕ್ಷೆಗಳು 5 ಸ್ಟೇಟ್ ಎಲೆಕ್ಷನ್ ಆಗುವ ಮೊದಲಿನ ಸಮೀಕ್ಷೆಗೂ ಈಗಿನ ಸಮೀಕ್ಷೆಗೂ ಅಜಗಜಾಂತರ ವ್ಯತ್ಯಾಸಗಳು ಆಗ್ತಾ ಇದ್ದಾವೆ ಅಂತ ಹೇಳೋದಕ್ಕೆ ಇದು ಒಂದು ಸಾಕ್ಷಿ. 5 ತಿಂಗಳ ಹಿಂದಿನ ಎಲೆಕ್ಷನ್ ಸಮೀಕ್ಷೆಗಳಲ್ಲಿ NDAಗೆ ಆಗಲಿ BJP ಆಗಲಿ ಈ ಥರದ ಒಂದು ಮುನ್ಸೂಚನೆಗಳು 377, ಈಗ ಹೈಯೆಸ್ಟ್ ನೋಡಿದರೆ 377, 78ವರೆಗೆ ಕೊಟ್ಟಿದ್ದಾರೆ NDA ಒಕ್ಕೂಟಕ್ಕೆ. ಕೆಲವು ಕಡೆ BJP ಇಂಡಿ ಒಕ್ಕೂಟ ಏನಿದೆ ಅಲೈನ್ಸ್ ಡ್ರಾಸ್ಟಿಕ್ಲಿ ಇನ್ನೂ ಕಡಿಮೆ ಆಗುತ್ತೆ. ಲಾಸ್ಟ್ ಕಾಂಗ್ರೆಸ್ 44 ಇದೆ, ಅದು 36, 38ಗೆ ಬರುತ್ತೆ ಅಂತ ಹೇಳುವ ಸ್ಥಿತಿಗತಿಯ ಸಮೀಕ್ಷೆ. ಈ ಸಮೀಕ್ಷೆಗಳು ಚೇಂಜ್ ಯಾಕೆ ಆದವು ಅಂತ ಹೇಳೋದಕ್ಕೆ 5 ಸ್ಟೇಟ್ ಏನು ಎಲೆಕ್ಷನ್ ಇತ್ತು ಆ ಸಮೀಕ್ಷೆಗಳು ಈಗ ನೋಡ್ಕೊಂಡು